ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ನಂದು ಬೀರೋ ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಇದೇನಾಯಿತು ಅಂದರೆ, ಮೊನ್ನೆ ಬಂದು ಕ್ಲೀನ್ ಮಾಡಿದ್ನಲ್ಲ ರೂಮಲ್ಲ, ಆಗ ಬೀರೋನ ಸ್ವಲ್ಪ ಆ ಕಡೆಗೆ ಶಿಫ್ಟ್ ಮಾಡಿದ್ದೆ. ಶಿಫ್ಟ್ ಮಾಡಬೇಕಾದ್ರೆ ಬೀರೋ ಎಲ್ಲ ಫುಲ್ಲು ಶೇಕಾಗಿ ಇದಾಗ್ತಿತ್ತಲ್ವ, ಅದರಿಂದ ಬಟ್ಟೆಗಳೆಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ. ಅದನ್ನು ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ ಈಗ. ಹಾಗೆಯೇ ಈ ಬೀರೋ ಶಿಫ್ಟ್ ಮಾಡೋಕ್ಕೆ ಮುಂಚೆನೇ ಬಟ್ಟೆ ಯಾವ್ದಾರ ಸಿಗ್ತಾ ಇಲ್ಲ ಅಂದರೆ ಅರ್ಜೆಂಟ್ಗೆ ತೆಗ್ದು ವೇಲ್ ಒಂದು ಕಡೆ ಇರ್ತಿತ್ತು, ಟಾಪ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆ ಇರ್ತಿತ್ತು. ಇದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದ ನಾನೀಗ ಎಲ್ಲ ಒಂದರಲ್ಲೇ ಯಾವ ರೀತಿ ಇಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಗ ಬೇಗ ಅರ್ಜೆಂಟ್ಗೆ ನಾವು ಒಂದು ಬಟ್ಟೆ ತಗೊಂಡ್ರೆ ಅದರಲ್ಲಿ ಪ್ಯಾಂಟು ವೇಲು ಎಲ್ಲ ಸೆಟ್ಟಾಗಿರುತ್ತೆ. ಈ ಥರ ಮಡ್ಚಿ ಇಟ್ಬಿಟ್ರೆ ನಾವು ವೇಲು ಹುಡ್ಕೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಇಲ್ಲಾಂದರೆ ವೇಲ್ ಒಂದು ಕಡೆ, ಟಾಪ್ ಒಂದು ಕಡೆ, ಬಾಟಮ್ ಒಂದು ಕಡೆ ಇರುತ್ತೆ, ಕಷ್ಟ ಆಗುತ್ತೆ. ಆಮೇಲೆ ಒಂದೊಂದು ಲೆಗ್ಗಿನ್ಸ್ಗೆ 2 ಟಾಪ್ ಇರುತ್ತೆ. ಆಗ ಇದು ತೆಗ್ದು ಅದಕ್ಕೆ ಹಾಕಿರ್ತೀನಿ. ಇನ್ನೊಂದು ಸರಿ ಹುಡುಕ್ಬೇಕಾದ್ರೆ ಅದು ಸಿಗಲ್ಲ. ಈ ಥರ ಕಷ್ಟ ಆಗ್ತಿತ್ತು. ಹಾಗೆಯೇ ನಮ್ಮ ರಿಯಂದು ಸ್ವಲ್ಪ ಬಟ್ಟೆ ಅದರಲ್ಲಿ ಇಟ್ಟಿದ್ದೀನಿ. ಫಂಕ್ಷನ್ಗೆಲ್ಲ ಹಾಕ್ತೀವಲ್ಲ, ಆ ಫ್ರಾಕ್ಸ್ನೆಲ್ಲ ಅದರೊಳಗೆ ಇಟ್ಟಿದ್ದೀನಿ. ಆಮೇಲೆ ಆರ್ಯನ್ ಬಟ್ಟೆ ಕೂಡ ಒಂದು ಕಡೆ ಇಟ್ಟಿದ್ದೀನಿ. ತುಂಬ ಗಲೀಜಾಗೋದು ಬಂದು ಆರ್ಯನ್ ಬಟ್ಟೆನೇ, ಯಾಕಂದರೆ ಅವನಿಗೆ ಜಾಸ್ತಿ ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀವಿ. ಅದನ್ನು ತೆಗಿಬೇಕಾದ್ರೆ ಒಂದೊಂದು ಸರಿ ನಾನು ತೆಗೆದ್ರೆ ಕ್ಲೀನಾಗಿ ತೊಗೊತೀನಿ, ಒಂದೊಂದು ಸರಿ ಹಾಲಲ್ಲಿ ಕೂತಿರ್ತೀನಿ. ಏನಾದರೂ ಒಂದು ಶರ್ಟ್ ತೊಗೊಬಾ ಅಂದಾಗ ಮಕ್ಕಳು ಹೋಗಿ ಯಾವುದು ಅಂತ ಗೊತ್ತಾಗದೆ ಎಳ್ದಾಡಿ ಗಲೀಜು ಮಾಡಿಬಿಟ್ಟಿರ್ತಾರೆ. ಅದರಿಂದ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೋಡಿ, ಈ ರೀತಿ ಸೆಟ್ಟಾಗಿ ಇಟ್ಬಿಟ್ರೆ, ಈಗ ಪ್ಯಾಂಟ್ ತಗೊಂಡ್ರೆ ಅದಕ್ಕೆ ಟಾಪ್ ಕೂಡ ಜೋಡಿಸಿ ಮಡಚಿ ಅದರೊಳಗಿಟ್ಟು ವೇಲ್ನ ಅದ್ರ ಜೊತೆಗೆ ಸುತ್ತಿ ಇಟ್ಬಿಟ್ರೆ ಬೇರೆ ಬೇರೆ ಕಡೆ ಹುಡ್ಕೋಕ್ಕೆ ಆಗೋಲ್ಲ. ಒಂದೇ ಕಡೆ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ. ಫ್ರೆಂಡ್ಸ್, ನಾನು ಬಟ್ಟೆಗಳನ್ನೆಲ್ಲ ಜಾಸ್ತಿ ತಗೊಳ್ಳಲ್ಲ, ಇರೋ ಬಟ್ಟೆನೇ ಅದನ್ನೇ ಹಾಕ್ತಾ ಇರ್ತೀನಿ. ಆಗಲ್ಲ ಅಂದಾಗ ಮಾತ್ರ ತೆಗ್ದು ಯಾರಿಗನ ಕೊಟ್ಬಿಡ್ತೀನಿ. ಆ ರೀತಿ ಮಾಡ್ತಾಯಿದ್ರೇ ಬಟ್ಟೆಗಳು ಬೀರೋದಲ್ಲಿ ಕಮ್ಮಿ ಇರುತ್ತೆ. ಇಲ್ಲಾಂದರೆ ಬಟ್ಟೆ ತಗೊಳ್ತಾ ಬೀರೋಗಳನ್ನ ಜಾಸ್ತಿ ಸೇರಿಸ್ಕೋಬೇಕು. ನಾವು ಬೇರೆ ಬೇರೆ ಮನೆಗೆ ಹೋಗಬೇಕು ಅಂದರೆ ಇಷ್ಟೊಂದು ಬಟ್ಟೆಗಳನ್ನ ಮೂಟೆ ಕಟ್ಟಿ ಎತ್ಕೊಂಡು ಹೋಗೋಷ್ಟರಲ್ಲಿ ಹಾಗೇ ಅಲ್ಲೋಗ್ಬಿಟ್ಟು ಅದನ್ನೆಲ್ಲ ಜೋಡಿಸಿ ಇಡಬೇಕು. ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದರಿಂದ ಬಟ್ಟೆಗಳು ಹೊಸದಾಗಿ ತಗೊಳ್ಬೇಕಾದ್ರೆ ಹಳೆ ಬಟ್ಟೆಗಳು ಆಗಲ್ಲ ಅಂದಾಗ ಬೇರೆಯವ್ರಿಗೆ ಕೊಟ್ಬಿಡಿ. ತುಂಬ ಬಟ್ಟೆಗಳನ್ನ ಸೇರಿಸ್ಕೋಬಾರ್ದು. ಹಾಗೆಯೇ ಬೀರೋ ತೆಗೆದ ತಕ್ಷಣ ಹೀಗೆ ಬೀಳುತ್ತೆ ನೋಡಿ, ಆ ಥರ ಬಟ್ಟೆಗಳಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ.
ಫ್ರೆಂಡ್ಸ್, ಈಗ ಆರೆಂದು ಬಟ್ಟೆ ಎಲ್ಲ ಮಡ್ಚಾಯಿತು. ಆಮೇಲೆ ನೈಟೀಸ್ ಎಲ್ಲ ಕೂಡ ಮಡ್ಚಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ಒಂದು ಕಡೆ ಬಂದು ಈ ಥರ ಚಿಕ್ಕ ಪ್ಲೇಸಲ್ಲಿ ಈ ಥರ ಬಳೆಗಳು, ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಇದೆಲ್ಲ ಒಂದೊಂದು ಕಡೆ ಇಟ್ಟಿದ್ದೀನಿ. ರಿಯನ್ ಬಳೆ, ನನ್ನ ಬಳೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಈಗ ಚೆನ್ನಾಗಿರೋ ಬಳೆನೆಲ್ಲ ಇಟ್ಕೊಂಡು ಯೂಸ್ ಆಗದೆ ಇರೋದನ್ನ ಆಚೆ ಹಾಕ್ತಾಯಿದ್ದೀನಿ. ಕಲರ್ ಹೋಗ್ಬಿಟ್ಟಿರೋದು ಅದನ್ನೆಲ್ಲ ತೆಗ್ದು ಆಚೆ ಹಾಕ್ತಾಯಿದ್ದೀನಿ. ನಾವೇನು ಅಷ್ಟು ಆಚೆ ಹೋಗಲ್ಲ, ಅದರಿಂದ ಯೂಸ್ ಮಾಡ್ತಾಯಿಲ್ಲ. ರಿಯಾ ಸ್ಕೂಲ್ ಇರೋದ್ರಿಂದ ಸ್ಕೂಲ್ಗೆ ಬಳೆ ಹಾಕೋಂಗಿಲ್ಲ. ಅದು ತಗೊಂಡು ತುಂಬ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಕಲರ್ ಹೋಗ್ಬಿಟ್ಟಿತ್ತು ಸುಮಾರು ಬಳೆಗಳು. ಅದನ್ನೆಲ್ಲ ತೆಗ್ದು ಆಚೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಇನ್ನೊಂದು ಕಡೆ ಬಂದು ಮಕ್ಕಳಿಗೆ ಆಗಾಗ ಹುಷಾರಿಲ್ದೇದಂಗೆ ಆಗುತ್ತೆ ಅಂದ್ಬಿಟ್ಟು ಟಾನಿಕ್ಗಳನ್ನ ಇಟ್ಕೊಂಡಿರ್ತೀನಿ. ಕೋಲ್ಡು, ಫೀವರು ಇದಕ್ಕೆಲ್ಲ. ಅಂದರೆ ಅದು ಬಂದು ನಾನು ಬರೀ ಹೆಸ್ರಿಗೋಸ್ಕರ ಅದನ್ನು ಇಟ್ಕೊಂಡಿರ್ತೀನಿ. ಇನ್ನೊಂದು ಸರಿ ಏನಾದರೂ ಹುಷಾರಿಲ್ಲ ಅಂದರೆ ಈ ಹೆಸ್ರು ಬರ್ಕೊಟ್ರೆ ನಮ್ಮ ಯಜಮಾನ್ರು ಹೋಗಿ ತಂದುಕೊಟ್ಬಿಡ್ತಾರೆ. ಅದಾದಮೇಲೆ ಇದನ್ನು ಹಳೇದು ಬಿಸಾಕ್ಬಿಟ್ಟು ಹೊಸದು ಇಟ್ಕೊತೀನಿ ನಾನು. ನೋಡಿ, ಹಳೇದನ್ನೆಲ್ಲ ಈಗ ಆಚೆ ಹಾಕ್ಬಿಟ್ಟಿದ್ದೀನಿ. ಯಾವ್ದು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಫೈನಲಿ ಈ ಥರ ಬೀರು ಎಲ್ಲ ಕ್ಲೀನಾಗಿದೆ. ಆರ್ಗನೈಸ್ ಆಗಿ ಈ ಥರ ಇಟ್ಕೊಂಡ್ರೇ ನಮಗೆ ಕ್ಲೀನಾಗಿ ಕಾಣಿಸೋದು. ಇವತ್ತು ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ರೀತಿ ಡ್ರೆಸ್ನ ಈ ಥರ ಅರೇಂಜ್ ಮಾಡಿ ಇಟ್ಕೊಳ್ಳಿ. ತುಂಬ ಈಸಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಇಟ್ಟು ಕ್ಲೀನಾಗೂ ಇರುತ್ತೆ ಬೀರು. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.